ಯಲ್ಲಾಪುರದ ಅರೆಬೈಲ್ ಘಾಟಿನಲ್ಲಿ ಕುಮಟಾ ಸಂತೆಗೆ ತರಕಾರಿ ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ಧರೆಗುರುಳಿ 9 ಮಂದಿ ರೈತರು ಸ್ಥಳದಲ್ಲೇ ದುರ್ಮರಣ ಕಂಡರೆ 10ಕ್ಕೂ ಹೆಚ್ಚಿನ ಜನರು ಗಂಭೀರ ಗಾಯಗೊಂಡು ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲಾದ ಘಟನೆ ಬೆಳಗಿನ ಜಾವ ನಡೆದಿದೆ. ಮೃತರು ಹಾವೇರಿ ಸಮೀಪದ ಸವಣೂರಿನವರು ಎಂದು ಹೇಳಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ನಾರಾಯಣ್ ಎಂ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನೆಯ ಕುರಿತು ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಅರ್ಬೈಲಲ್ಲಿ ನಡೆದಂಥ ದುರ್ಘಟನೆ ನಿಜಕ್ಕೂ ಕೂಡ ಒಂದು ಕರುಳು ಹಿಂಡತಕ್ಕಂಥ ದೃಶ್ಯ ಇದೆ. ಬಡತನದ ಬೇಗೆಯಲ್ಲಿ ಬದುಕದೇ ಇದ್ದಂಥ ಸವಣೂರಿನ ಕುಟುಂಬ, ಅನೇಕ ಜನ ಬಡವರು, ತರಕಾರಿ ವ್ಯಾಪಾರಿಗಳು, ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತಗೊಂಡು ಹೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ 9 ಮಂದಿ ಎಲ್ಲ ಅಲ್ಲೇ ಸ್ಥಳದಲ್ಲೇ ಸಾವನ್ನೀಡಾಗಿದ್ದಾರೆ. ಒಬ್ಬರು ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಹುಬ್ಬಳ್ಳಿಯಲ್ಲಿ ನೀಡಿದ್ದಾರೆ. 10 ಜನ ಈ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ಥಳಕ್ಕೆ ಬಂದಿದ್ದೇನೆ. ರಾತ್ರಿಯಿಂದಲೇ SP, DYSPಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತಿ ಹಾಕಿದ್ದಾರೆ. ತುರ್ತಾಗಿ ಒಂದು ಅರ್ಧ ಗಂಟೆ ಒಳಗೆ ಪೋಸ್ಟ್ ಮಾರ್ಟಮ್ ಮುಗಿಸಿ ಬಾಡಿಯನ್ನು ಸವಣೂರಿಗೆ ಕಳಿಸ್ತಕ್ಕಂಥ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ಎಲ್ಲ ಮೃತ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತೀನಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅಂಥ ಬಡವರ ಕುಟುಂಬ ಈ ಕಷ್ಟದಿಂದ ಮೇಲಿರತಕ್ಕಂಥ ಶಕ್ತಿ ಭಗವಂತ ಕೊಡಲಿ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ, ಪೊಲೀಸ್ ಇಲಾಖೆಗಳು ಅದನ್ನೇ ಅನುಸರಿಸ್ತಾರೆ. ಅದಕ್ಕಿಂತ ಜೊತೆಯಾಗಿ ಅನೇಕ ಸ್ವಯಂ ಸೇವಕರು ರಾತ್ರಿ 4 ಗಂಟೆಯಿಂದ ಕಷ್ಟಪಟ್ಟಿದ್ದಾರೆ. ಈ ಬಾಡಿ ತೆಗೆದು ಮಾಡಿ ತಂದು ಅವೆಲ್ಲರಿಗೂ ನಾನು ಹೇಳ್ತೀನಿ. ಇದಾದರೆ ಕೆಲಸ ಆರಂಭ ಆಗಿದೆ. ಸವಣೂರಿನಿಂದ ಬಂದಂತೆ ಎಲ್ಲ ಬಂಧುಗಳಿಗೂ ನಾನು ವಿನಂತಿ ಮಾಡ್ತೇನೆ, ಶಾಂತತೆ ಕಾಡ್ತೀನಿ. ಯಾವ ಕೈಯಲ್ಲಿ ಏನೂ ಇಲ್ಲ. ಈಗ ಎಲ್ಲವೂ ಭಗವಂತನ ಕೈಯಲ್ಲಿ ಇದೆ. ಪ್ರಾಣ ಹೋಗಿದೆ. ನಮ್ಮ ಕಡೆಗೆ ಅವನು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾತ್ರ ಉಳಿದಿದೆ. ಹಾಗಾಗಿ ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳ್ತೀನಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.